ನಟ ಚೇತನ್ ಒಬ್ಬ ನಿರುದ್ಯೋಗಿ ನಟ, ವಿದೇಶಿ ತಳಿ ನಟ. ಆತ ಅಣ್ಣವರ ಸ್ಮಾರಕದ ಜಾಗದ ವಿಚಾರವಾಗಿ ಇವ್ರಿಗೆ ಯಾಕೆ 2.5 ಎಕರೆ ಜಾಗ ಕೊಡಬೇಕು ಅಂತ ಒಂದು ಅಸಂಬದ್ಧವಾದಂಥ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಹೇಳಿದಾಗ ನಮ್ಮ ಎಲ್ಲ ಅಣ್ಣವರ ಅಭಿಮಾನಿಗಳಿಗೆ ಘಾಸಿಯಾಗಿದೆ, ನೋವಾಗಿದೆ. ಅಣ್ಣವ್ರಿಗೇನು ಬಿಟ್ಟಿಯಾಗಿ ಕೊಡಲಿಲ್ಲ ಯಾರು. ಅವರು ಮಾಡಿರೋಂಥ ಸೇವೆ, ಈ ನಾಡಿಗೆ ಕೊಟ್ಟಿರೋಂಥ ಒಂದು ಭವ್ಯವಾದಂಥ ಸಿನಿಮಾ ರಂಗದ ಆಧಾರ ಸ್ತಂಭ ಅವರು. ಹಾಗಾಗಿ ಅವ್ರಿಗೆ ಕೊಡದೆ ಬೇರೆ ಯಾರಿಗೂ ಕೊಡೋದಕ್ಕೆ ಅದು ಸೂಕ್ತವಾದ ಅಲ್ವೇ ಅಲ್ಲ. ಅವ್ರಿಗೆ 2.5 ಎಕರೆ ಅಲ್ಲ, ಇನ್ನೂ 2.5 ಎಕರೆ ಕೊಟ್ಟರು ಕಡಿಮೆನೇ. ಯಾಕಂದರೆ ಅವರು ಈ ನಟ ಚೇತನ್ ಥರ ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ಅಣ್ಣವರು ಬಡತನದಿಂದ ಬಂದು ಸಾಕಷ್ಟು ಕಷ್ಟಪಟ್ಟು ಈ ಸಿನಿಮಾ ರಂಗವನ್ನು ಕಟ್ಟಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ಅಂಥವ್ರ ವಿಚಾರವಾಗಿ ಎಳುಬಿಲ್ದ ನಾಲಿಗೆ ಇಟ್ಕೊಂಡು ಏನೇನೋ ಮಾತಾಡಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು ಬಂದು ಆತನ ಸಾಮಾಜಿಕ ಜಾಲತಾಣವನ್ನು ಸೀಸ್ ಮಾಡಬೇಕಂತ ಒಂದು ಮನವಿ ಪತ್ರ ಕೊಡೋಕ್ಕೆ ಸ್ಟೇಷನ್ಗೆ ಬಂದಿದ್ದೀವಿ. ACP ಅವರೆಲ್ಲ ರೌಂಡ್ಸ್ ಹೋಗಿದ್ದಾರೆ, ಅದು ಬಂದಮೇಲೆ ತಗೊತೀವಿ ಅಂತ ಹೇಳಿದ್ದಾರೆ. ಅವನು 20 ವರ್ಷ ಆಗೈತೆ ಅಣ್ಣವರು ಕೊಟ್ಟು. ಆಮೇಲೆ ಸುಮ್ಮನೆ ಏನು ಕೊಟ್ಟಿಲ್ಲ. ಅಣ್ಣವರು ಬರೀ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಏನಲ್ಲ, ನಾಡು ನುಡಿ ಭಾಷೆಗೆ ಇದೆಲ್ಲ ಹೇಳಕ್ಕೆ ನಮಗೆ ಬೇಜಾರಾಗುತ್ತೆ. ಅವಾಗವಾಗ ಪ್ರತಿಯೊಂದಕ್ಕೂ ದುಡ್ದವ್ರು ಅವರೇ ಗ್ರೌಂಡ್ ಕಟ್ಸ್ಕೊಟ್ಟವ್ರೆ, ಗೌರ್ಮೆಂಟ್ಗೆ ಪೊಲೀಸ್ ಸ್ಟೇಷನ್ ಕಟ್ಸ್ಕೊಟ್ಟವ್ರೆ, ಎಲ್ಲ ಹಣ ಸಹಾಯ ಮಾಡವ್ರೆ, ಚಂದ ಎತ್ತಿ ಬಾಡಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ 2.5 ಎಕರೆ ಅವ್ರ ಮನೆಯವ್ರಿಗೇನು ಕೇಳಿಲ್ಲ, ಸರ್ಕಾರದಿಂದ ಅವ್ರಿಗೇನು ಗೌರವ ಕೊಡಬೇಕಾಯ್ತು ಅದು ಕೊಟ್ಟವ್ರೆ. ಅದನ್ನು 20 ವರ್ಷ ಆದಮೇಲೆ ಈಗ ಜನ್ನೆ ಅಣ್ಣವ್ರು ಬರ್ತಡೇ ಇರೋದಕ್ಕೆ ಅವತ್ತು ಮಾತಾಡೋ ಅಂಥದ್ದು ಏನಿರಲಿಲ್ಲ ಚೇತನ್ ಅವರು. ಆಮೇಲೆ ಅವ್ರು ಮಾತಾಡುವಾಗ ಆ ಹೀರೋ ನಾನು ಹೆಂಗಿದ್ದೀನಿ, ನಾನು ಮಾತಾಡೋಕೆ ಅವ್ರ ಲೆವೆಲ್ಗೆ ಇದ್ದೀವ, ನಾವು ಹೆಂಗೆ ಮಾತಾಡ್ಬೇಕಂತ ತಿಳ್ಕೊಬೇಕಾಯ್ತು. ಅವರು ಏನೋ ಒಂದು ಬಾಯಿ ಚಪ್ಪಲಕ್ಕೆ ಮಾತಾಡಿರ್ತಾರೆ. ಈಗ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ, ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಅವ್ರು ಅದನ್ನು ಕ್ಷಮೆ ಯಾಚಿಸ್ಬೇಕು ಅಷ್ಟೇ. ನಾವು ಇನ್ನೇನು ಅಪೋಸ್ಟ್ ತೆಗಿಬೇಕು, ಅವ್ರು ಕ್ಷಮೆ ಯಾಚಿಸ್ಬೇಕು, ಅಪೋಸ್ಟ್ ತೆಗಿಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಭಿಮಾನಿಗಳು. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಚೇತನ್ಗೆ ಯಾವ ವಿಷಯ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ? ನಿನ್ನೆ ಅಣ್ಣವರು ಹುಡ್ದಬ್ಬ ಆಯಿತು. ನಾವೆಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಅರ್ಥಪೂರ್ಣವಾಗಿ ಅಣ್ಣವ್ರ ಹುಡ್ದಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ. ನಟ ಚೇತನ್ ಅಂತ ನಿರುದ್ಯೋಗಿ ನಟ, ಫಾರಿನ್ ತಳಿ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವ್ರಿಗೆ ಸ್ಮಾರಕಕ್ಕೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂಥ ಮಾತನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿ ಪ್ರಿಯಾಗೇ ಇರ್ತಿದ್ವಿ. ಮುಂಚೆ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದರೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೇ ಏನಾದರೂ ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವ್ರೆ. ಅಣ್ಣವ್ರಿಗೆ ಸರ್ಕಾರವಾಗಲಿ ಇನ್ನೊಂದಾಗಲಿ ಯಾರು ಬಿಟ್ಟು ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಎತ್ತಿ ನಿಲ್ಲಿಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ವು. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೇ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲದಿರೋ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದರೆ ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡೋಕ್ಕೆ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು ಆತನ ಸಾಮಾಜಿಕ ಜಾಲತಾಣನ ಮುಟ್ಟುಗೋಲು ಹಾಕ್ಕೊಂಡು ಆತನಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಬೇಕಂತ ನಮ್ಮೆಲ್ಲರದು ಒಂದು ಬೇಡಿಕೆ. ಸರ್, ನಾವು ಒಂದು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ನಾವು ಇಲ್ಲಿ ಕೊಡೋಕ್ಕೆ ಬಂದಿದ್ದೀವಿ. ಒಂದು ಅವ್ರ ಮನೆ ಲಿಮಿಟ್ಸಲ್ಲಿ ಒಂದು ಕ್ರೈಮ್ ಸ್ಟೇಷನ್ಗೆ ಅಲ್ಲೊಂದು ಕೊಡೋಕ್ಕೆ ಹೋಗ್ತೀವಿ. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮಖಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ. ಅಣ್ಣವ್ರ ಅಭಿಮಾನಿಗಳು. ತ್ಯಾಗರಾಜ್ ಅಂತ, ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ.
ಡಾಕ್ಟರ್ ರಾಜನಿಗೆ ಡಾಕ್ಟರ್ ರಾಜನಿಗೆ ಡಾಕ್ಟರ್ ರಾಜನಿಗೆ ಕಿಡಿಗೇಡಿಗಳಿಗೆ 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 ಡಾಕ್ಟರ್ ರಾಜನಿಗೆ ಬಂಧಿಸಿ ಬಂಧಿಸಿ ಚೇತನನ್ನು ಬಂಧಿಸಿ 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 ಚೇತನನ್ನು ಬಂಧಿಸಿ 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 ಚೇತನನ್ನು ಬಂಧಿಸಿ ಡಾಕ್ಟರ್ ರಾಜನಿಗೆ ಕರ್ನಾಟಕ ಮುತ್ತು ಡಾಕ್ಟರ್ ರಾಜನಿಗೆ ದೊಡ್ಡ ಮನೆಗೆ ಕರ್ನಾಟಕ ಮುತ್ತು ಡಾಕ್ಟರ್ ರಾಜನಿಗೆ ಕಿಡಿಗೇಡಿಗಳಿಗೆ